ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ನಾವು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇವಾಗ ಹೂಡಿಕೆ ಮಾಡ್ಬೋದಾ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಬಂದುಬಿಟ್ಟು ಗೋಲ್ಡು ಮತ್ತು ಸಿಲ್ವರು ಹೇಗೆ ಟ್ರೇಡ್ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ನೋಡೋಣ. ಓಕೆ, ನಾವು ಹೇಗೆ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡ್ತೀವೋ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋ ಥರ ಇಲ್ಲಿ ನಾವು ಗೋಲ್ಡಲ್ಲಿ ಡೈರೆಕ್ಟಾಗಿ ಟ್ರೇಡ್ ಮಾಡೋಕ್ಕಾಗಲ್ಲ. ಗೋಲ್ಡಿನ ಫ್ಯೂಚರಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಥವಾ ಆಪ್ಷನಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ, ಅದೇ ರೀತಿ ನಾವು ಗೋಲ್ಡಲ್ಲಿ ವ್ಯೂ ನೋಡಬೇಕಂತಂದರೆ ಇಲ್ಲಿಂದ ಗೋಲ್ಡು ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇಲ್ಲಿಂದ ಗೋಲ್ಡು ಮೇಲೆ ಹೋಗೋ ಚಾನ್ಸಸ್ ಇದೆ. ಓಕೆ, ಆ್ಯಸ್ ಪರ್ ದ ನಮ್ಮ ಪ್ರೈಸ್ ಆ್ಯಕ್ಷನ್ ಮೇಲಿಂದ ಸ್ವಿಂಗ್ ಟ್ರೇಡಿಂಗ್ ಮೇಲಿಂದ ಇದು ಮೇಲೆ ಹೋಗೋ ಚಾನ್ಸಸ್ ಇದೆ. ಬಟ್ ಫ್ಯೂಚರಲ್ಲಿ ಟ್ರೇಡ್ ಮಾಡೋದು ಏನು ರಿಸ್ಕಿ ಅಂತಂದರೆ, ಒಂದು ನಮ್ಮ ಗೋಲ್ಡ್ ಮಿನಿಯಲ್ಲಿ ನಾವು ಫ್ಯೂಚರ್ನ ಬೈ ಮಾಡ್ಬೋದು. ಅದು ರೀಟೇಲ್ಸ್ ಆಲ್ಮೋಸ್ಟು ಬೈ ಮಾಡ್ತಾರೆ. ಬಟ್ ಇತ್ತೀಚೆಗೆ ಏನಾಗಿದೆ, 1,40,000 ರೂಪಾಯಿಂದ 1,80,000 ರೂಪಾಯಿವರೆಗೂ ಒಂದು ಲಾಟು ಫ್ಯೂಚರ್ನ ಬೈ ಮಾಡ್ಬೋದಿತ್ತು ಮತ್ತು ಸೆಲ್ ಮಾಡ್ಬೋದಿತ್ತು. ಬಟ್ ಇತ್ತೀಚೆಗೆ ಏನಾಗಿದೆ, ಅದು 4 ಲಕ್ಷದ ಮೇಲಾಗಿದೆ ಒಂದು ಲಾಟು ಫ್ಯೂಚರ್ನ ಪ್ರೈಸು, ಮಾರ್ಜಿನ್ ನಮಗೆ ಬೇಕಾಗಿರೋದು. ಸೊ ಇವಾಗ ಏನಾಗಿದೆ, ಲಿಕ್ವಿಡಿಟಿನೂ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಪ್ರೈಸ್ ವಾಲೆಟಿಲಿಟಿ ಕೂಡ ತುಂಬ ಅತಿ ಹೆಚ್ಚಿರೋದ್ರಿಂದ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, 4 ಲಕ್ಷಕ್ಕೆ ಅವರು ಮಾರ್ಜಿನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಆಗೋ ತೊಂದರೆಗಳು ಏನಂತಂದರೆ, ನಮ್ಮ ವಾಲೆಟಿಲಿಟಿ ಹೆಚ್ಚಾದರೆ ನಾವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೂ ಕೂಡ ನಾವು ಇಲ್ಲಿಂದ ಇವಾಗ ಕರೆಂಟ್ ಪ್ರೈಸು 153,876, ಇದ್ರ ಲೋ ಎಷ್ಟಿದೆ, ಆಲ್ಮೋಸ್ಟು ನಮಗೆ 30,000 ರೂಪಾಯಿವರೆಗೂ, ನಿಯರ್ 25,000ರಿಂದ 30,000 ರೂಪಾಯಿವರೆಗೂ ಒಂದು ಲಾಟ್ ಮೇಲೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕಂತಂದರೆ, ಇದರಲ್ಲಿ ಹೆಚ್ಚೇನೇ ರೀಟೇಲರ್ಸ್ ಇರ್ತಾರಲ್ಲ ಅವ್ರುಗಳು ಬೇಕಾದ್ರೆ ಇಲ್ಲಿ ನಾವು ಬೈ ಮಾಡ್ಬೋದು ಫ್ಯೂಚರ್ಸಲ್ಲಿ. ಓಕೆ, ಫ್ಯೂಚರ್ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇದೆ. ಗೋಲ್ಡ್ ಇದು. ಅದೇ ರೀತಿ ಸಿಲ್ವರ್ ನೋಡೋಣ. ಸಿಲ್ವರ್ ಕೂಡ ಒಂದು ಮೇಜರ್ ಮತ್ತು ಸಪೋರ್ಟ್ ಲೆವೆಲಲ್ಲಿ ಬಂದಿರೋದ್ರಿಂದ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇದೆ. ಇದು ನಮ್ಮ ವ್ಯೂ ಗೋಲ್ಡ್ ಮತ್ತು ಸಿಲ್ವರ್. ಇವಾಗ ಬಂದುಬಿಟ್ಟು ನಾವು ಗೋಲ್ಡ್ ಮತ್ತು ಸಿಲ್ವರ್ ಇದು ತುಂಬ ನಾವು ಟ್ರೇಡ್ ಮಾಡಲ್ಲ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಎರಡು ರೀತಿ ಬರುತ್ತೆ. ಎರಡು ರೀತಿ ಅಂತಂದರೆ ನಾವು ನೋಡ್ಬೋದು, ಎರಡು ರೀತಿಯಲ್ಲಿ ಗೋಲ್ಡಲ್ಲಿ ಒಂದು ಫಿಸಿಕಲ್ ಗೋಲ್ಡ್ ಅಂತ ಬರುತ್ತೆ. ಓಕೆ, ಫಿಸಿಕಲ್ ಗೋಲ್ಡ್ ಅಂತಂದ್ರೇನು, ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಾರು, ಗೋಲ್ಡ್ ಕಾಯಿನ್. ಓಕೆ, ಗೋಲ್ಡ್ ಕಾಯಿನ್ಸ್ ಅಥವಾ ಬಾರ್ ಥರ ನಾವು ಬೈ ಮಾಡ್ಬೋದು ಫಿಸಿಕಲ್ ಗೋಲ್ಡ್. ನೆಕ್ಸ್ಟು ಏನು, ಆರ್ನಮೆಂಟ್ಸಲ್ಲಿ ಬೈ ಮಾಡ್ಬೋದು. ಆರ್ನಮೆಂಟ್ಸ್ ಅಂತಂದರೆ ಏನು, ಚೈನು, ಉಂಗುರ ಮತ್ತು ಕಿವಿ ಓಳೆ, ನೆಕ್ಲೇಸು, ಈ ರೀತಿ ಆರ್ನಮೆಂಟ್ಸ್ ಬರುತ್ತಲ್ಲ, ಇವೆಲ್ಲ ಬಂದುಬಿಟ್ಟು ಬ್ಯಾಂಗಲ್ಸು, ಆ ಥರ ಆರ್ನಮೆಂಟ್ಸಲ್ಲಿ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಫಿಸಿಕಲ್ ಗೋಲ್ಡಲ್ಲಿ ನೀವು ಯೂಸ್ ಅಂದರೆ ಹಾಕ್ಕೊಳ್ಳೋಂಗಿದ್ರೆ ಅದನ್ನು ಡೈರೆಕ್ಟಾಗಿ ನೀವು ಹೋಗಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಏನಾಗುತ್ತೆ, ಗೋಲ್ಡ್ ಬಾರ್ ಮತ್ತು ಕಾಯಿನಲ್ಲಿ ನಾವು ನೋಡೋಣ. ಫಸ್ಟು ಗೋಲ್ಡ್ ಮತ್ತು ಬಾರ್ ಕಾಯಿನಲ್ಲಿ ನಾವು 1 ಗ್ರಾಮ್ 2 ಗ್ರಾಮ್ ನಾವು ಬೈ ಮಾಡ್ತೀವಲ್ಲ, ಆ ರೀತಿ ನಾವು ಬೈ ಮಾಡುವಾಗ ಏನಾಗುತ್ತೆ, ಗೋಲ್ಡ್ ಪ್ರೈಸು ಪ್ಲಸ್ ಏನಾಗುತ್ತೆ GST ಬರುತ್ತೆ. ಓಕೆ, GST ಅಂದರೆ ಟ್ಯಾಕ್ಸು ಸೇರಿಸಿ ನಾವು ಬೈ ಮಾಡಬೇಕಾಗುತ್ತೆ ಗೋಲ್ಡ್ ಕಾಯಿನ್ ಅಥವಾ ಬಾರಲ್ಲಿ. ಅದೇ ರೀತಿ ನಾವು ಗೋಲ್ಡ್ ಆರ್ನಮೆಂಟ್ಸ್ ಬೈ ಮಾಡಬೇಕಂತ GST ಬರುತ್ತೆ, ಮತ್ತು ಮೇಕಿಂಗ್ ಚಾರ್ಜ್ ಬರುತ್ತೆ, ಮತ್ತು ವೇಸ್ಟೇಜ್ ಬರುತ್ತೆ. ಈ ಮೂರು ಕೂಡ ಆರ್ನಮೆಂಟ್ಸಲ್ಲಿ ನಮಗೆ ಆ್ಯಡ್ ಆಗುತ್ತೆ ಇದು. ಓಕೆ, ಗೋಲ್ಡ್ ಪ್ರೈಸು ಏನಿರುತ್ತೆ, ಗೋಲ್ಡ್ ಪ್ರೈಸ್ ಇವಾಗ ಎಕ್ಸಾಂಪಲ್ಗೆ 100 ರೂಪಾಯಿ ಇದ್ದರೆ ನಿಮಗೆ ಇದೆಲ್ಲ ಸೇರಿ 105 ರೂಪಾಯಿಗೆ ನೀವು ಬೈ ಮಾಡೋ ಥರ ಇರುತ್ತೆ. ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಓಕೆ, ಈ ರೀತಿ 5 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಒಂದು ವೇಳೆ ನೀವು ಸೆಲ್ ಮಾಡುವಾಗ ಏನಾಗುತ್ತೆ, ಈ ಪ್ರೈಸಿಗೆ ನೀವು ಸೆಲ್ ಮಾಡೋಕ್ಕಾಗಲ್ಲ. ಆವಾಗಿನ ಗೋಲ್ಡ್ ಪ್ರೈಸ್ಗಿಂತ ಕಡಿಮೆನೇ ನೀವು ಸೆಲ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಅದರಲ್ಲಿ ಮತ್ತೆ ವೇಸ್ಟೇಜು ಮತ್ತು ಅವರು ಬೇರೆ ಬೇರೆ ರೀತಿಯಲ್ಲಿ ಡಿಡಕ್ಷನ್ ಮಾಡಿಕೊಂಡು ನಿಮಗೆ ಏನು ಮಾಡ್ತಾರೆ, ಆವಾಗ ಕರೆಂಟ್ ಪ್ರೈಸ್ 100 ರೂಪಾಯಿ ಇದ್ದರೂ ಕೂಡ ನೀವು 100 ರೂಪಾಯಿಗೆ ಸೆಲ್ ಮಾಡೋಕ್ಕಾಗಲ್ಲ, ಮತ್ತು 95 ರೂಪಾಯಿಗೆ ಸೆಲ್ ಮಾಡಬೇಕಾಗುತ್ತೆ. ಓಕೆ, ಇದು ಬಂದುಬಿಟ್ಟು ಕಾಸ್ ಆ್ಯಂಡ್ ಪ್ರೋಸ್. ಇವಾಗ ಫಿಸಿಕಲ್ ಗೋಲ್ಡ್ ಆಯಿತು. ಇವಾಗ ಲಿಕ್ವಿಡ್ ಗೋಲ್ಡ್ ಬಗ್ಗೆ ನೋಡೋಣ. ಲಿಕ್ವಿಡ್ ಗೋಲ್ಡ್ ಅಂತಂದರೆ ಗೋಲ್ಡ್ ಬಾಂಡು. ಓಕೆ, ಗೋಲ್ಡ್ ಬಾಂಡಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಇವತ್ತು ನಾವು ಗೋಲ್ಡ್ ಬಾಂಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಲ್ಲ, ಅದ್ರ ಜೊತೆಗೆ ಗೋಲ್ಡ್ ಬೀಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಗೋಲ್ಡ್ ಬೀಸ್ ಅಂದರೆ ಅಥವಾ ETF, ಗೋಲ್ಡ್ ಬೀಸ್ ETF ಅಂತ ಅಂತೀವಿ. ಓಕೆ, ಗೋಲ್ಡ್ ಬೀಸ್ ETF ಇದ್ರ ಬಗ್ಗೆ ನೋಡೋಣ ನಾವು. ಇದರಲ್ಲಿ ಏನಾಗುತ್ತೆ ಅಂತಂದರೆ,
ನಾವು ಗೋಲ್ಡ್ ಪ್ರೈಸ್ ಏನಿರುತ್ತೋ ಆ ಪ್ರೈಸಲ್ಲಿ ನಾವು ಬೈ ಮಾಡ್ತೀವಿ. ಇವಾಗ ನಾನು ತೋರಿಸ್ದಂಗೆ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಈ ಪ್ರೈಸಲ್ಲಿ ನಾವು ಬೈ ಮಾಡುವಾಗ ಮಾಡೋಂಗಿಲ್ಲ. ಇಲ್ಲಿ ನಾವು ನಮ್ಮ ಯಾವುದೇ ಚಾರ್ಟಲ್ಲಿ ಹೋಗ್ಬಿಟ್ಟು ಗೋಲ್ಡ್ ಬೀಸ್ ಅಂತ ಹಾಕಿ ಗೋಲ್ಡ್ ಬೀಸ್ ಅಂತ ಹಾಕಿದ ತಕ್ಷಣ ಇಲ್ಲಿ NSE ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. BSL ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಡಿಪೆಂಡ್ ಅಬೌಟ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ನಾವು NSE ಇದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ, ನಾವು ಇವಾಗ ಗೋಲ್ಡ್ ಪ್ರೈಸು 1,40,000 1,50,000 ಇದೆಯಲ್ಲ, ಗ್ರಾಮಿಗೆ 14 15 ಆ ರೀತಿ ನಾವು ಬೈ ಮಾಡೋ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ₹126. ಇವಾಗ ಕರೆಂಟ್ ಪ್ರೈಸು ₹126 ಇದೆಯಲ್ಲ, ಒಂದು ಯೂನಿಟ್ನ ನಾವು ಒಂದು ಯೂನಿಟ್ನ ನಾವು ₹126 ಕೊಟ್ಟು ನಾವು ಡೈರೆಕ್ಟಾಗಿ ಬೈ ಮಾಡು. ಇದೆಲ್ಲ ಎಲ್ಲಿ ಸೇವ್ ಆಗುತ್ತೆ ಅಂತಂದರೆ ಸೇಮ್ ನಮ್ಮ ಡಿಮೆಟ್ ಹೋಲ್ಡಿಂಗಲ್ಲಿ ಹೋಗಿ ಸೇವ್ ಆಗುತ್ತೆ. ಇನ್ ಕೇಸ್ ಬ್ರೋಕರೇಜ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಕೂಡ ಅದು ನಿಮ್ಮ ಡಿಮೆಟಲ್ಲಿ ಇರೋದ್ರಿಂದ ನೆಕ್ಸ್ಟ್ ಬೇರೆ ಬ್ರೋಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಒಂದು ವೇಳೆ ಬ್ರೋಕರ್ ನಿಮಗೆ ಚೆನ್ನಾಗಿಲ್ಲ ಅಂತ ಬೇರೆ ಬ್ರೋಕರ್ ಬೇಕಂದ್ರೆ ನೀವು ಯಾವಾಗ ಬೇಕಂದ್ರೂ ನಿಮ್ಮ ಬೀಸ್ನ ಅಲ್ಲಿ ಚೇಂಜ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಇದು ಸೇಫರ್ ಸೈಡ್ ಕೂಡ. ಇವಾಗ ತುಂಬ ಇನ್ವೆಸ್ಟ್ ಮಾಡೋರು ಇವಾಗ ಡೈವರ್ಸಿಫಿಕೇಷನ್ ಮಾಡಬೇಕನ್ಕೊಂಡವರು ಗೋಲ್ಡ್ ಬೀಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಲಾಂಗ್ ಟರ್ಮ್ ವ್ಯೂ ಇರಬೇಕು. ಇದಕ್ಕೆ ಲಾಂಗ್ ಟರ್ಮ್ ವ್ಯೂ ಏನಕ್ಕೆ ಅಂತಂದರೆ ಇದರಲ್ಲಿ ಲಿಕ್ವಿಡಿಟಿ ಸ್ವಲ್ಪ ಇಶ್ಯೂಸ್ ಇದೆ, ತುಂಬ ಎಲ್ಲ. ಇವಾಗ ಕಂಪೇರ್ ಮಾಡ್ಕೊಳ್ಳುವಾಗ ಇವಾಗ ಲಿಕ್ವಿಡಿಟಿ ಇವಾಗ ಸ್ವಲ್ಪ ಚೆನ್ನಾಗೇ ಆಗಿದೆ. ಓಕೆ, ಲಿಕ್ವಿಡಿಟಿ ಅಂತಂದರೆ ಏನು ಗೊತ್ತಾ, ಇವಾಗ ಬೈಯರ್ಸು ಮತ್ತು ಸೆಲ್ಲರ್ಸ್ ಇರ್ತಾರಲ್ಲ, ಇವ್ರ ಮಧ್ಯದಲ್ಲಿ ಬರೋ ಡಿಫ್ರೆನ್ಷಿಯೇಟ್ಸು. ಇವಾಗ ಪ್ರೆಸೆಂಟು ₹126 ಇದೆ. ಇವಾಗ ಸೆಲ್ಲರ್ ಸಡನ್ಲಿ ₹127 ಸೆಲ್ ಮಾಡ್ತೀನಿ ಅಂತಾರೆ. ಬೈಯರ್ ಅಂತಾರೆ ₹125. ನೀವು ಇವಾಗ ಎಕ್ಸಾಂಪಲ್ಗೆ ₹126 ನಿಮ್ಮ ಹತ್ರ ಒಂದು 100 ಕ್ವಾಂಟಿಟಿ 100 ಯೂನಿಟು ಗೋಲ್ಡ್ ಬೀಸ್ ಇದೆ ಅಂತ ಸೆಲ್ ಮಾಡಬೇಕಂತಂದರೆ ₹125 ಸೆಲ್ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ 100 ಕ್ವಾಂಟಿಟಿ ಇವ್ರು ಬೈ ಮಾಡ್ತೀನಿ ಅಂತ ಹಾಕಿದರೆ ಮಾತ್ರ. ಒಂದು ವೇಳೆ ಅವ್ರು ಬೈಯರ್ಸ್ ಏನು ಮಾಡ್ತಾರೆ, ಇನ್ನೂ ಬೈಯರ್ಸು 124 123 ಎಕ್ಸಾಂಪಲ್ಗೆ ಇಲ್ಲಿ ಬಂದುಬಿಟ್ಟು 122, ಇಲ್ಲಿ 25 ಕ್ವಾಂಟಿಟಿ, ಇಲ್ಲಿ 25 ಕ್ವಾಂಟಿಟಿ, ಇಲ್ಲಿ 25 ಕ್ವಾಂಟಿಟಿ, ಇಲ್ಲಿ 25 ಕ್ವಾಂಟಿಟಿ ಇವ್ರು ಹಾಕಿದರೆ ನಿಮ್ಮ 100 ಕ್ವಾಂಟಿಟಿನೂ ಈ 25 ಕ್ವಾಂಟಿಟಿ, ಇಲ್ಲಿ 25 ಕ್ವಾಂಟಿಟಿ ಈ ಪ್ರೈಸಲ್ಲಿಗೆ ನೀವು ನಿಮ್ಮ ಸೆಲ್ ಮಾಡಿದ್ರೆ ಅವರು ಈ ಪ್ರೈಸಿಗೆ ಬೈ ಮಾಡೋಕ್ಕಾಗೋದು. ಅಂದರೆ ಇಷ್ಟು ದುಡ್ಡು ಮಾತ್ರ ನಿಮ್ಗೆ ಸಿಗುತ್ತೆ. ಇದೇ ಲಿಕ್ವಿಡಿಟಿ. ಸ್ವಲ್ಪ ಇಶ್ಯೂ ಇದೆ ಇದರಲ್ಲಿ. ಓಕೆ, ತುಂಬ ಏನಿಲ್ಲ, ತುಂಬ ಡಿಫ್ರೆನ್ಸ್ ಬರೋಲ್ಲ. ಅದೇ ರೀತಿ ನೀವು ಹೊಸದಾಗಿ ಬೈ ಮಾಡಬೇಕಂತಂದರೆ ಈ ಪ್ರೈಸ್ ಇರ್ಬೋದು, ಇಲ್ಲ 130 ಇರ್ಬೋದು. ಇಲ್ಲಿ ಮಾರ್ಕೆಟ್ ಪ್ರೈಸಲ್ಲಿ ಹಾಕಿದಾಗ ಈ ರೀತಿ ಸಡನ್ಲಿ ನೀವು ಇಮಿಡಿಯೇಟಾಗಿ ಬೈ ಮಾಡಿ, ವೇಟ್ ಮಾಡಿ ನಿಮ್ಮ ಪ್ರೈಸಿಗೆ ಬರೋವರೆಗೂ ವೇಟ್ ಮಾಡಿ ಬೈ ಮಾಡಬೇಕಂದ್ರೂ ಕೂಡ ನೀವು ಏನಾಗುತ್ತೆ, ಲಿಮಿಟ್ ಆರ್ಡ್ರಲ್ಲಿ ಹಾಕಿಬಿಟ್ಟು ನೀವು ಅದನ್ನು ನೀವು ಸೆಲ್ ಮಾಡ್ಬೋದು ಅಥವಾ ಬೈಯೂ ಮಾಡ್ಬೋದು, ನಿಮ್ಮ ಯಾವ ಪ್ರೈಸಿಗೆ ಬರಬೇಕು ಆ ಪ್ರೈಸಿಗೆ. ಓಕೆ, ಇದರಲ್ಲಿ ಹಾಕೋದು ಒಂದು ಬೆನಿಫಿಟ್ ಅಂತಂದರೆ ಕಡಿಮೆ ಪ್ರೈಸ್ ಇದೆ. ನಿಮ್ಗೆ ಎಷ್ಟು ಬೇಕಷ್ಟು ಅಂದರೆ ನೀವು ತಿಂಗಳಿಗೆ ₹1,000 ಇನ್ವೆಸ್ಟ್ ಮಾಡ್ಬೋದು, ₹500 ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ವಾಟ್ ಎವರ್ ಇವಾಗ ಈ ಪ್ರೈಸಿಗೆ 1 ಯೂನಿಟ್ ಆದರೂ ಬೈ ಮಾಡ್ಬೋದು. ಈ ರೀತಿ ನೀವು ಅವಾಗ ಇನ್ವೆಸ್ಟ್ ಮಾಡ್ಬೋದು. ಇದು ಲಾಂಗ್ ಟರ್ಮಿಗೆ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಓಕೆ, ಪ್ರೈಸ್ಗಳು ಮೇಲೆ ಹೋಗ್ತಾ ಏನಾಗುತ್ತೆ, ನಿಮ್ಮ ಯೂನಿಟ್ಗಳು ಹೆಚ್ಚಾಗಿದಾಗ ಪ್ರೈಸ್ ಕೂಡ ಮೇಲೆ ಇರುತ್ತೆ, ನಿಮಗೆ ಒಳ್ಳೆ ಬೆನಿಫಿಟ್ಸ್ ಕೂಡ ಇರುತ್ತೆ, ಮತ್ತು ಸೇಫ್ಟಿ ಕೂಡ ಯಾವುದೇ ರೀತಿ. ಎಕ್ಸಾಂಪಲ್ಗೆ ನಿಮಗೆ ಬೇರೆ ರೀತಿ ಸ್ವಿಂಗ್ ಟ್ರೇಡಿಂಗಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಕಲ್ತಿದ್ರೆ ಪ್ರತಿ ಸ್ವಿಂಗಲ್ಲೂ ಕೂಡ ನೀವು ಈ ರೀತಿ ಮೇಲೆ ಹೋದಾಗ ನೀವೇನು ಮಾಡಬೇಕಾಗುತ್ತೆ, ಸೆಲ್ ಮಾಡಿ ಮತ್ತೆ ಕಡಿಮೆ ಪ್ರೈಸಿಗೆ ಬಂದಾಗ ಇಲ್ಲಿ ಬೈ ಮಾಡ್ಬೋದು. ಈ ರೀತಿ ಕೂಡ ಮಾಡ್ಕೋಬೋದು. ಓಕೆ, ರೀಇನ್ವೆಸ್ಟ್ಮೆಂಟ್. ಓಕೆ, ಕೆಲವು ಯೂನಿಟ್ಗಳನ್ನ ಸೆಲ್ ಮಾಡೋದು ಮತ್ತು ಕೆಲವು ಯೂನಿಟ್ ಮತ್ತೆ ಪುನಃ ಬೈ ಮಾಡೋದು, ಆ ರೀತಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ನಿಫ್ಟಿ ಬೀಸ್ ಮಾತ್ರ ಅಲ್ಲ, ITBs ಇದೆ. ಈ ರೀತಿ ಬೀಸ್ಗಳಲ್ಲಿ ನೀವು ಕಡಿಮೆ ಯೂನಿಟಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಗೋಲ್ಡಲ್ಲಿ ಇದು ಇನ್ವೆಸ್ಟ್ಮೆಂಟಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಗೋಲ್ಡ್ ಬೈ ಮಾಡ್ತೀನಿ ಅಂತಂದರೆ ಇದು ಒಂದು ಬೆಸ್ಟ್. ಏನಕ್ಕಂದರೆ ಇದು ಸೇಫರ್ ಸೈಡಲ್ಲಿರುತ್ತೆ, ಗೌರ್ಮೆಂಟಲ್ಲಿರೋ ಹೋಲ್ಡಿಂಗ್ಸಲ್ಲಿ ಸೇವ್ ಆಗಿರುತ್ತೆ, CDS ಅಲ್ಲೇ. ಸೊ ಅದಕ್ಕೋಸ್ಕರ ಇದು ಬಂದುಬಿಟ್ಟು ನಮಗೆ ಒಂದು ಬೆಸ್ಟ್ ಗೋಲ್ಡ್ ಬೀಸಲ್ಲಿ. ಬಟ್ ಇದು ಬಂದುಬಿಟ್ಟು NSEಯಲ್ಲಿ ಇರೋಲ್ಲ, ಗೋಲ್ಡ್ ಎಲ್ಲ ಬಂದುಬಿಟ್ಟು MCXಲ್ಲಿ ಇರುತ್ತೆ. ಓಕೆ, MCXಲ್ಲಿ. ಬಟ್ ಇದಕ್ಕೇನಂತಂದರೆ ಕಾಂಟ್ರಾಕ್ಟ್ ಇರುತ್ತೆ ಅಷ್ಟೇ. ಕಾಂಟ್ರಾಕ್ಟ್ ಅಂತಂದರೆ ಒಂದು ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ಅಂದರೆ 1 ತಿಂಗಳು 2 ತಿಂಗಳಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ. ನಾವು ಬೈ ಮಾಡಿದರೆ ಅದನ್ನ 1 ತಿಂಗಳ ಒಳಗಡೆ ಎಕ್ಸ್ಪೈರಿಗೆ ಮುಂಚೆ ನಾವು ಸೆಲ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಕೂಡ ಇಶ್ಯೂಸ್ ಇರುತ್ತೆ. ಮತ್ತು ನಮ್ಮ ಮಾರ್ಜಿನ್ಗಳು ಮತ್ತು ಏರುಪೇರು ಆಗ್ತಾ ಇರುತ್ತೆ. ಹೈ ಲೆವೆಲಲ್ಲಿ ಕಡಿಮೆ ಲೆವೆಲ್ ಎಕ್ಸ್ಪೈರಿ ಹತ್ರ ಬಂದಾಗ ನಮ್ಮ ಮಾರ್ಜಿನ್ ಹೈಯಲ್ಲಿ ಇರಬೇಕಾಗುತ್ತೆ. ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಎಷ್ಟೊಂದು ಅಮೌಂಟ್ ಇರಬೇಕಾಗುತ್ತೆ. ಸೊ
ಓಕೆ, ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.